ನಮಸ್ಕಾರ. ನಾನು ಡಾಕ್ಟರ್ ಚಂದ್ರಶೇಖರ್ ಬೆಳ್ಳುಡಿ, ಪಾರ್ಶ್ವವಾಯು ಪುನಶ್ಚೇತನ ತಜ್ಞ. ಪ್ರೆಸೆಂಟ್ಲಿ ನಾನು DC ಇಂಟರ್ನ್ಯಾಷನಲ್ ಪಾರ್ಶ್ವವಾಯು ಪುನಶ್ಚೇತನ ಕೇಂದ್ರದ ಸಂಸ್ಥಾಪಕ, ನಿರ್ದೇಶಕ ಹಾಗೂ ಚೀಫ್ ಫಿಸಿಯೋಥೆರಪಿಸ್ಟ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ಲಕ್ವಾ ಚಿಕಿತ್ಸಾ ವಿಧಾನದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಏನಪ್ಪ ಅದಂದರೆ, ಎಲ್ಲರಿಗೂ ಒಂದು ಅನುಮಾನ ಇರುತ್ತೆ, ಲಕ್ವಾ ಹಳೇದಾದರೂ ಗುಣಪಡಿಸ್ಬೋದೇ ಅಂದಲ್ಲಿ. ಇಲ್ಲಿವರೆಗೂ ನಾವೆಲ್ಲ ಏನು ತಿಳ್ಕೊಂಡಿದ್ದೀವಿ ಅಂದರೆ, ಲಕ್ವಾ 6 ತಿಂಗಳು, 1 ವರ್ಷ, 2 ವರ್ಷದಲ್ಲಿ ಏನು ಗುಣ ಆಗುತ್ತೆ ಅದೇ ಅಂತಿಮ, ಆಮೇಲೆ ಏನು ಮಾಡೋಕ್ಕಾಗಲ್ಲ, ನರಕೋಶಗಳು ಅವು ಡೆಡ್ ಆಗಿಬಿಟ್ಟಿರುತ್ತೆ ಅಥವಾ ಸತ್ತೋಗಿರ್ತವೆ ಅಂದಲ್ಲಿ ಅವುಗಳನ್ನು ಮತ್ತೆ ಪುನಶ್ಚೇತನಗೊಳಿಸೋದು ಕಷ್ಟ ಅನ್ನೋದನ್ನು ನಾವು ಹಿಂದೆ ಎಲ್ಲ ಈಗ ಒಂದು 50 ವರ್ಷದ ಹಿಂದೆ ನಾವು ತಿಳ್ಕೊಂಡಿದ್ವಿ ಆ್ಯಕ್ಚುಲಿ. ಇದರಲ್ಲಿ ಈಗ ನಾನು ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿನ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲೇ ಹಿಂದೆ ಒಂದು ಸಂಚಿಕೆಯಲ್ಲಿ ನಾನು ಮೆದುಳಿನ ಬಗ್ಗೆ ಹೇಳುವಾಗ ಇದರಲ್ಲಿ ನಾನು ತಮಗೆ ತಿಳಿಸಿದ್ದೆ ಲಕ್ವದ ಪ್ರಮಾಣ ಎಷ್ಟಿರುತ್ತೆ ಅಂತ. ಕೆಲವು ಭಾಗದಲ್ಲಿ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿದ್ದೆ ಆ್ಯಕ್ಚುಲಿ. ಇದರಲ್ಲಿ ಕೆಲವೊಮ್ಮೆ ಏನಂದರೆ ಸಣ್ಣ ಪ್ರಮಾಣದಲ್ಲಿ ಇರುತ್ತೆ, ಕೆಲವೊಮ್ಮೆ ದೊಡ್ಡ ಪ್ರಮಾಣದಲ್ಲಿ ಹೇಗಿರುತ್ತೆ ಅಂದರೆ, ಯಾವ ರಕ್ತನಾಳಕ್ಕೆ ಬ್ಲಾಕ್ ಆದರೆ, ಯಾವ ರಕ್ತನಾಳ ಹೊಡ್ಕೊಂಡ್ರೆ, ಚಿಕ್ಕ ರಕ್ತನಾಳ ಹೊಡ್ಕೊಂಡ್ರೆ ಎಷ್ಟು ಪ್ರಮಾಣದಲ್ಲಿ ಅದು ಮೆದುಳಿನ ಮೇಲೆ ಆಘಾತ ಆಗುತ್ತೆ, ಅಥವಾ ದೊಡ್ಡ ಪ್ರಮಾಣದಲ್ಲಿ ಹೊಡ್ಕೊಂಡ್ರೆ ಇದು ಆಘಾತ ಆಗುತ್ತೆ. ಕೆಲವೊಮ್ಮೆ ಈವನ್ ದೊಡ್ಡ ದೊಡ್ಡ ರಕ್ತನಾಳಗಳಲ್ಲಿ ಏನಾದರೂ ಸಮಸ್ಯೆಗಳು ಬಂದರೆ ಯಾವ ರೀತಿ ಪರಿಣಾಮ ಆಗುತ್ತೆ, ಅದರಿಂದ ಪೇಷಂಟ್ಗೆ ಏನೇನು ಸಮಸ್ಯೆಗಳು ಬರುತ್ತೆ ಅನ್ನೋದನ್ನು ನಾನು ತಮಗೆ ತಿಳಿಸ್ಕೊಟ್ಟಿದ್ದೆ ಆ್ಯಕ್ಚುಲಿ ಇದರಲ್ಲಿ. ಸೊ ಇದರಲ್ಲಿ ನಾನು ಅಂದರೆ ಒಂದು ಜಸ್ಟ್ ಅದರ ಒಂದು ರಿಕಾಲ್ ಮಾಡ್ತೇನೆ ಈಗ, ಯಾಕೆಂದರೆ ಇದು ನಾನು ನಿಮಗೆ ಹಳೆ ಕೇಸಸ್ಗಳನ್ನ ಗುಣಪಡಿಸ್ಬೋದು ಅನ್ನೋದ್ರ ಬಗ್ಗೆ ನಾನು ಈಗ ತಿಳಿಸ್ತಾ ಇರೋದು ಆ್ಯಕ್ಚುಲಿ. ಇದ್ರೆ ಅದು ಫ್ರೆಶ್ ಆದಾಗಿದ್ದು, ಇದು ಹಳೆ ಕೇಸ್ ಅಂದರೆ ಒಂದು ಹಂತ ದಾಟಿರುತ್ತೆ ಪೇಷಂಟ್. ಒಂದು 6 ತಿಂಗಳು, ವರ್ಷನೋ, 2 ವರ್ಷನೋ, 3 ವರ್ಷನೋ, 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, ದಾಟಿರುತ್ತೆ. ಪೇಷಂಟ್ಗಳೇನೆಂದರೆ ಎಲ್ಲ ಒಂದು ಆಸೆಗಳನ್ನು ಬಿಟ್ಟಿರ್ತಾರೆ, ಯಾಕಂದ್ರೆ ಒಂದು ಹಂತಕ್ಕೆ ಬಂದುಬಿಟ್ರೆ ಇಷ್ಟೇ ಸಮಸ್ಯೆ, ನಮ್ಮದು ಇನ್ನೇನು ಮಾಡೋಕ್ಕಾಗಲ್ಲ ಅಂತ. ಅಂಥ ಕೇಸಸ್ಗಳ ಬಗ್ಗೆ ನಾನು ಗುಣಪಡಿಸ್ಬೋದೇ ಇಲ್ವಾ ಅನ್ನೋದು ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ತಾ ಇರೋದು ಆ್ಯಕ್ಚುಲಿ. ಇದ್ದರೆ ನೋಡಿ, ಲಕ್ವದ ಪ್ರಮಾಣ ಅಂದರೆ ನಾನು ಹಿಂದೆ ಹೇಳಿದಾಗ ಏನಂದರೆ, ಚಿಕ್ಕ ಪ್ರಮಾಣದಲ್ಲೇ ಆಗ್ಬೋದು, ಈ ಮಧ್ಯದಲ್ಲಾದರೆ ಬೇರೆ ರೀತಿ ಇರುತ್ತೆ, ಇಷ್ಟು ಪ್ರಮಾಣದಲ್ಲಾದರೆ ಬೇರೆ ರೀತಿ ಇರುತ್ತೆ, ದೊಡ್ಡ ಪ್ರಮಾಣದಲ್ಲಾಗ್ಬೋದು, ತುಂಬ ಸಿವಿಯರು ಆಗ್ಬೋದು, ಅರ್ಧ ಭಾಗನೂ ಆಗ್ಬೋದು ಆ್ಯಕ್ಚುಲಿ. ಇದರಲ್ಲಿ ಇದು ನಾವು ಕ್ರಾನಿಕ್ ಕೇಸಸ್ ಅಂತ ನಾವು ಹೇಳ್ತೀವಿ. ಅಂದರೆ ದೀರ್ಘ ಪ್ರಮಾಣದ ಲಕ್ವ ಆಘಾತ ಆಗಿರುತ್ತೆ. ಹಾಗಾಗಿ ಇದರಲ್ಲಿ ದೀರ್ಘ ಪ್ರಮಾಣದ ನರಕೋಶಗಳು ಸಹ ನಿಮಗೆ ಡ್ಯಾಮೇಜ್ ಆಗಿರುತ್ತೆ, ಆದರೂ ಪೇಷಂಟು ಬದುಕಿರ್ತಾನೆ ಆ್ಯಕ್ಚುಲಿ. ಅದೇ ರೀತಿ ಇಲ್ಲಿ ಒಂದು ಮೀಡಿಯಂ ಪ್ರಮಾಣದ ಆ್ಯಕ್ಚುಲಿ ಇದೆ. ಇದರಲ್ಲಿ ಪೇಷಂಟ್ಗೆ ಏನಂದರೆ ಕೆಲವು ನಾನು ಆಗಲೇ ಹೇಳಿದಾಗೆ ಕೆಲವು ಸರಿಯಾದ ಚಿಕಿತ್ಸೆಗಳು ತಗೊಂಡ್ರೆ ಅದು ಡಿಸಬಿಲಿಟಿ ಪ್ರಮಾಣ, ಅಂಗವೈಕಲ್ಯದ ಪ್ರಮಾಣ ಸ್ವಲ್ಪ ಕಮ್ಮಿ ಇರುತ್ತೆ ಆ್ಯಕ್ಚುಲಿ. ಇದರಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ದೀರ್ಘ ಪ್ರಮಾಣದಲ್ಲಾದರೆ ಪೇಷಂಟಿಗೆ ಏನಂದರೆ, ನಾವು ಕೆಲವೊಮ್ಮೆ ಒಂದು ಪೇಷಂಟ್ ಏನಂದರೆ ತುಂಬ ಸಿವಿಯರ್ ಆಗಿ ಅಂಗವೈಕಲ್ಯತೆ ಇರುತ್ತೆ. ಬಟ್ ಇಲ್ಲಿ ಎಲ್ಲ ನರಕೋಶಗಳು, ಇಲ್ಲಿ ಸುಮಾರು ಕೋಟ್ಯಾಂತರ ಸಹಸ್ರ ಕೋಟ್ಯಾಂತರ ನರಕೋಶಗಳು ಡ್ಯಾಮೇಜ್ ಆಗಿರ್ತವೆ ಆ್ಯಕ್ಚುಲಿ ಇದರಲ್ಲಿ. ಬಟ್ ಆದರೆ ಇಲ್ಲಿ ನಿಮಗೆ 10% ಡ್ಯಾಮೇಜ್ ಆಗಿರ್ಬೋದು, 50% ಡ್ಯಾಮೇಜ್ ಆಗಿರ್ಬೋದು, 70% ಡ್ಯಾಮೇಜ್ ಇರ್ಬೋದು. ಬಟ್ ಕನೆಕ್ಟಿವ್ ಡ್ಯಾಮೇಜ್ ಆಗಿಬಿಟ್ಟು ಉಳಿದವಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಮೇನ್ ನರಗಳು ಡ್ಯಾಮೇಜ್ ಆಗಿಬಿಟ್ಟು ಕನೆಕ್ಟಿವಿಟಿ ಲಾಸ್ ಆಗಿರ್ಬೋದು, ಕನೆಕ್ಷನ್ಸ್ಗಳು ಹೋಗಿರ್ಬೋದು ಆ್ಯಕ್ಚುಲಿ. ಹಾಗಾಗಿ ಏನಾಗುತ್ತೆ, ಕನೆಕ್ಷನ್ಸ್ಗಳು ಹೋಗಿರೋದ್ರಿಂದ ಈ ಭಾಗ ಏನು ನಮ್ಮ ದೇಹದ ಅಂಗಾಂಗನ ಕಂಟ್ರೋಲ್ ಮಾಡುತ್ತೆ, ಆ ಅಂಗಾಂಗಗಳು ಹಾಗೇ ವೀಕ್ನೆಸ್ ಉಳ್ಕೊಂಡಿರುತ್ತೆ. ಬಟ್ ಆದರೆ ಪೇಷಂಟ್ಗೆ ಎಲ್ಲೋ ಯಾಕೆಂದರೆ ದೀರ್ಘ ಪ್ರಮಾಣದ ಸಣ್ಣ ಪುಟ್ಟ ಅವನಿಗೆ ಸೆನ್ಸ್ ಆಗ್ತಾ ಇರುತ್ತೆ ಇದರಲ್ಲಿ ಮೂಮೆಂಟ್ಸ್ಗಳು ಇದರಲ್ಲಿ. ಸೊ ಈ ಥರ ಏನಂದರೆ, ಈ ಥರ ಡ್ಯಾಮೇಜ್ ಆಗಿರೋ ನರಕೋಶಗಳನ್ನು ನಾವು ಮತ್ತೆ ಪುನಶ್ಚೇತನ ಮಾಡ್ಬೋದು. ಹೇಗೆ ಅಂದರೆ, ಮೆದುಳನ್ನು ಮತ್ತೆ ರೀವೈರಿಂಗ್ ಮಾಡೋದ್ರಿಂದ, ಅಂದರೆ ಮತ್ತೆ ಅವುಗಳನ್ನು ಕನೆಕ್ಟಿವಿಟಿ ಮತ್ತು ಕನೆಕ್ಷನ್ಸ್ಗಳನ್ನ ಜೋಡಿಸೋದ್ರಿಂದ. ಹೇಗೆ? ಇದು ವ್ಯಾಯಾಮದ ಮುಖಾಂತರ ನಾವು ಜೋಡಿಸ್ಬೋದು. ಇದರಲ್ಲಿ ವ್ಯಾಯಾಮಗಳ ಮುಖಾಂತರ ಮತ್ತೆ ನಿರಂತರ ನಾನು ಆಗಲೇ ಅಂಗಾಂಗಗಳಿಂದ ಮೆದುಳಿಗೆ ಸಂದೇಶನ ಕಳಿಸೋ ಮುಖಾಂತರ ಮತ್ತೆ ನರಕೋಶಗಳನ್ನು ನಾವು ಜೋಡಿಸ್ಬೋದು. ಮತ್ತೆ ಏನು
ದೀರ್ಘ ಪ್ರಮಾಣದಿಂದ ಏನು ಮೂಮೆಂಟ್ಸ್ಗಳು ಆಗ್ಬೋದು, ಕೈಕಾಲುಗಳ ಚಲನೆಗಳಾಗೋದು ಲಾಸ್ ಆಗಿರುತ್ತೆ, ಅವುಗಳನ್ನು ಮತ್ತೆ ನಾವು ಪಡಿಬೋದು ಆ್ಯಕ್ಚುಲಿ ಇದು ಸಾಧ್ಯ. ಇದು ಹೇಗೆ ಅಂದರೆ, ಈ ಒಂದು 50 ವರ್ಷದ ಹಿಂದೆ ಏನಂದರೆ ನಾವೆಲ್ಲ ಅಂದ್ಕೊಂಡಿದ್ದೆ ಅಂದರೆ ಇವನ್ ಡ್ಯಾಮೇಜ್ ಆದರೆ ಏನು ಮಾಡೋಕ್ಕಾಗಲ್ಲ ಇಷ್ಟೇ ಅಂತ ಇತ್ತು. ಬಟ್ ಈಗೇನು ನಿರಂತರ ಆವಿಷ್ಕಾರಗಳ ಫಲವಾಗಿ ಅಂದರೆ ಇವತ್ತು MRI ಆಗ್ಬೋದು, FMRI ಒಂದೇ ಫಂಕ್ಷನಲ್ MRI ಅಂತ ಹೇಳ್ತಾರೆ. ಅಂದರೆ ನೀವು ಆ್ಯಕ್ಟಿವಿಟಿ ಮಾಡುವಾಗಲೇ ಅದು ಮೆದುಳಿನ ಒಂದು MRI ಮಾಡ್ತಾರೆ. ಹಾಗಾಗಿ ಏನಾಗುತ್ತೆ, ಅದರಲ್ಲಿ ಎಷ್ಟು ಪ್ರಮಾಣದ ನಮಗೆ ನರಕೋಶಗಳು ಜೀವಂತ ಇದ್ದಾವೆ, ಇದರಲ್ಲಿ ಅದು ಇನ್ನು ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಆ್ಯಕ್ಚುಲಿ. ಇದೆ ಅದು ಜೀವಂತ ಇರೋ ನರಕೋಶಗಳನ್ನು ಏನಂದರೆ ಅದು ಕಲರ್ಡ್ ಇಮೇಜಲ್ಲಿ ತೋರಿಸುತ್ತೆ ಇದರಲ್ಲಿ. ಸೊ ಹಾಗಾಗಿ ಅದು ನಾವು ಆ್ಯಕ್ಟಿವಿಟೀಸ್ ಮಾಡುವಾಗಲೇ ಅಂದರೆ ಪೇಷಂಟು ನಾವು ಹೇಳ್ತೇವೆ, ನೀವು ಒಂದು ಕೈ ಮಡ್ಚಪ್ಪ ಅಂತ ಹೇಳ್ತೇವೆ, ಕೈ ಎತ್ತಿ ಅಂತ ಹೇಳ್ತೇವೆ. ಆಗ ಎತ್ತಿದಾಗ ಏನಾಗುತ್ತೆ, ಇಲ್ಲಿ ಸಿಗ್ನಲಿಂಗ್ಗಳು ಕಾಣಿಸ್ತವೆ. ಆದರೆ ಇದರಿಂದ ನಾವೇನು ತಿಳ್ಕೊಬೋದೇನೆಂದರೆ, ನಾವು ಸರಿಪಡಿಸ್ಬೋದು, ಇನ್ನೂ ಅದರಲ್ಲಿ ಜೀವ ಇದೆ ಇದರಲ್ಲಿ. ಬಟ್ ಅದಕ್ಕೆ ಏನು ಮಾಡಬೇಕಂದ್ರೆ ನಿರಂತರ ನಾವು ಸಂಶೋಧನೆಗಳು ನಿರಂತರವಾಗಿ ಅದಕ್ಕೆ ನಾವು ಚಲನೆಯನ್ನು ಕೊಡಬೇಕಾಗುತ್ತೆ. ಅಂದರೆ ಸಂವಹನ ಇದನ್ನು ನಾವು ಪ್ರಕ್ರಿಯೆಯನ್ನು ಒಳಪಡಿಸಬೇಕಾಗುತ್ತೆ ಇದರಲ್ಲಿ. ಹಾಗೆ ಮಾಡೋದ್ರಿಂದ ಈ ನರಕೋಶಗಳೇನಾಗುತ್ತೆ, ಮತ್ತೆ ಅವು ಜೀವಂತ ಆಗ್ತವೆ, ಮತ್ತು ಹಾಗೆ ಅಕ್ಕಪಕ್ಕದ ನರಕೋಶಗಳಿಗೆ ತಗೊಳ್ತವೆ. ಇದು ಹೇಗೆ ಸಾಧ್ಯ ಅನ್ನೋದನ್ನು ನಾನು ಇನ್ನೊಂದು ಸ್ಲೈಡಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಇದು ಒಂದು ನಿಮಗೆ ಡಯಾಗ್ರಾಮಲ್ಲಿ ಕಾಣಿಸುತ್ತೆ. ಇದು ಒಂದು ನರಕೋಶ. ಇದರಲ್ಲಿ ಇಂಥವು ಲಕ್ಷಾಂತರ ಕೋಟ್ಯಾಂತರ ನರಕೋಶಗಳು ಡ್ಯಾಮೇಜ್ ಆಗಿರ್ತವೆ. ಹಾಗೆ ಕೆಲವು ಡ್ಯಾಮೇಜ್ ಆಗಿಬಿಟ್ಟು ಅರ್ಧಂಬರ್ಧ ಡ್ಯಾಮೇಜ್ ಆಗಿ ಬೇರೆ ನರಕೋಶಗಳಿಂದ ನಾವು ಕನೆಕ್ಷನ್ಸನ್ನು ಕಳ್ಕೊಂಡಿರ್ತೇವೆ ಆ್ಯಕ್ಚುಲಿ ಇದರಲ್ಲಿ. ಇವುಗಳನ್ನು ಏನಂದರೆ ಮತ್ತೆ ಈಗ ಚಿಗುರಿಸ್ಬೋದು ಇದರಲ್ಲಿ. ಈ ನೂತನ ಸಂಶೋಧನೆಗಳಿಂದ ಅದು ಗೊತ್ತಾಗಿದೆ ಆ್ಯಕ್ಚುಲಿ ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ. ಕೆಲವು ನರಕೋಶಗಳಿರುತ್ತೆ ಯಾವುದೇ ಕೆಲಸ ಇಲ್ಲದೆ ಸುಪ್ತ ಆಗಿರುತ್ತೆ. ಅಂಥ ಸುಪ್ತಗಳಲ್ಲಿ ನಾವು ಹೈ ಇಂಟೆನ್ಸಿಟಿ ಕರೆಂಟ್ ಅಂದರೆ ಹೈ ಇಂಟೆನ್ಸಿಟಿ ಸಿಗ್ನಲ್ಗಳನ್ನ ಅಂದರೆ ಥ್ರೂ ಕೈಕಾಲುಗಳ ಆ್ಯಕ್ಟಿವಿಟೀಸ್ ಮುಖಾಂತರ ಫೋರ್ಸ್ಫುಲಿ ಆಗ್ಬೋದು ಅಥವಾ ಅದು ಫೋರ್ಸಲ್ಲಿ ಇದರಲ್ಲಿ ನಾವು ಜನ್ರೇಟ್ ಮಾಡೋದ್ರಿಂದ ಈ ನರಕೋಶಗಳೇನೇನಾಗುತ್ತೆ ಮತ್ತೆ ಹೊಸ ಮೊಗ್ಗುಗಳು ಚಿಗುರಿಡ್ತೇವೆ. ಅಂದರೆ ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಾವು ಯಾವುದೋ ಒಂದು ಗಿಡನ ಕಟ್ ಮಾಡಿದ್ರೆ ಅದು ಗಿಡ ಸಾಯೋದಿಲ್ಲ, ಮತ್ತೇನಾಗುತ್ತೆ ಅದು ಚಿಗುರುತ್ತೆ. ಅದು ಎಷ್ಟು ಚೆನ್ನಾಗಿ ನೀವು ಆರೈಕೆ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಗೊಬ್ಬರ ಹಾಕ್ತೀರಾ, ಎಷ್ಟು ಚೆನ್ನಾಗಿ ನೀವು ಅದು ಕೇರ್ ತಗೊಳ್ತೀರ, ಹಾಗೆ ಅದು ಚಿಗುರುವಿಕೆ ಪ್ರಮಾಣ ಏನಿರುತ್ತೆ ಅದು ಹೆಚ್ಚೆಚ್ಚು ಜಾಸ್ತಿ ಆಗ್ತಾ ಬರುತ್ತೆ ಇದರಲ್ಲಿ. ಅದೇ ರೀತಿ ಮೆದುಳಿನ ನರಕೋಶಗಳು ಹಾಗೆ, ಅಲ್ಲಿ ಈ ಮೊಗ್ಗುಗಳೇನಿರ್ತವೆ ಈ ಮೊಗ್ಗುಗಳು ಚಿಗುರುಡಿತವೆ. ಇದರಲ್ಲಿ ನಾವು ನಿರಂತರವಾಗಿ ಕಂಟಿನ್ಯೂಸ್ ಆಗಿ ನಾವು ಸಿಗ್ನಲ್ಗಳನ್ನ ಕಳಿಸೋದ್ರಿಂದ ಈ ಮೊಗ್ಗುಗಳ ಚಿಗುರುಡೋದು ಏನು ಮಾಡ್ತವೆ, ಅಕ್ಕಪಕ್ಕದ ನರಕೋಶಗಳಿಗೆ ಅವು ಕನೆಕ್ಷನ್ ತಗೊಳ್ತವೆ. ಅಂದರೆ ಬೈಪಾಸ್ ಆಗಿಬಿಟ್ಟು ಕನೆಕ್ಷನ್ ತಗೊಳ್ತವೆ ಆ್ಯಕ್ಚುಲಿ. ಇದು ನಾವು ಹೆಚ್ಚು ಕರೆಂಟ್ ಕಳಿಸಿದರೆ ಮೆದುಳಿಗೆ ಇದಿದ್ರೆ ಈ ಸಾಮಾನ್ಯ ಪ್ರಕ್ರಿಯೆಯಲ್ಲಿ ಸಾಧ್ಯ ಇಲ್ಲ. ಇದು ಹೆಚ್ಚು ಕರೆಂಟ್ ಕಳಿಸಿದರೆ ಮಾತ್ರ ಇವು ಓಪನ್ ಆಗಿಬಿಟ್ಟು ಕನೆಕ್ಟಿವಿಟಿ ತಗೊಳ್ತವೆ. ಇದಕ್ಕೆ ಒಂದು ವಿಶೇಷವಾದ ಒಂದು ಚಿಕಿತ್ಸಾ ವಿಧಾನದ ಮುಖಾಂತರ ನಾವೇನು ಮಾಡ್ಬೋದು, ಈ ನರಕೋಶಗಳನ್ನು ನಾವು ಮತ್ತೆ ವೃದ್ಧಿಪಡಿಸ್ಬೋದು, ಹೆಚ್ಚು ಮಾಡ್ಬೋದು. ಹಾಗೆ ನಾವು ಕನೆಕ್ಷನ್ಸ್ಗಳನ್ನ ಬೆಳೆಸ್ಬಿಟ್ಟು ಅಕ್ಕಪಕ್ಕದ ನರಗಳಿಗೆ ನಾವು ಜೋಡಿಸ್ಬೋದು ಇದರಿಂದ ಏನಾಗುತ್ತೆ, ಈಗಾಗಲೇ ಹೇಳಿದಾಗ ಏನು ಮೆದುಳು ಡ್ಯಾಮೇಜ್ ಆಗಿದೆ ಆ ಪೋರ್ಷನ್ಗಳಲ್ಲಿ ಅಥವಾ ಬೇರೆ ಇನ್ಯಾವುದೋ ಭಾಗದ ಮೆದುಳಿನ ಭಾಗ ಆ ಕೆಲಸ ಮಾಡುವಂಥ ಶಕ್ತಿನ ಪಡ್ಕೊಳ್ಳುತ್ತೆ ಸೊ ಇದು ಏನಂದರೆ ಹಳೆಯ ಕೇಸಸ್ ಅಂದರೆ ದೀರ್ಘ ಪ್ರಮಾಣದ ಏನು ಲಕ್ವಾ ಪಾರ್ಶ್ವದಿಂದ ಬಳಲ್ತಿರ್ತಾರೆ ಅಥವಾ ದೀರ್ಘಕಾಲದಿಂದ ಲಕ್ವಾ ಪಾರ್ಶ್ವದಿಂದ ಬಳಲ್ತಾ ಇರ್ತಾರೆ, ಆ ರೋಗಿಗಳಿಗೆ ಇದು ತುಂಬ ವರದಾನ. ಇದು ಇತ್ತೀಚಿನ ದಿನಗಳಲ್ಲಿ ಮಾತ್ರ ಇದು ಈಗ ಭಾರತದಲ್ಲಿ ಈಗ ಅದು ಪ್ರಚಲಿತಕ್ಕೆ ಬರ್ತಾ ಇದೆ ಆ್ಯಕ್ಚುಲಿ. ಇದ್ರೆ ಕೆಲವು ಸೆಂಟರ್ಗಳಲ್ಲಿ, ನ್ಯೂರೋ ರಿಹ್ಯಾಬ್ ಸೆಂಟರ್ಗಳಲ್ಲಿ ಅಥವಾ ಪುನಶ್ಚೇತನ ಕೇಂದ್ರಗಳಲ್ಲಿ ಇದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಬಟ್ ನಮ್ಮ ಸಂಸ್ಥೆ ಏನಂದರೆ ಕಳೆದ 20 ವರ್ಷದಿಂದ ಇದರ ಬಗ್ಗೆ ನಿರಂತರ ಸಂಶೋಧನೆ ಮಾಡ್ಕೊಂಡು ಬಂದಿದೆ. ಹಾಗಾಗಿ ನಾವೇನು ಮಾಡಿದ್ವಿ, ನಮ್ಮ ಸೆಂಟ್ರಲ್ಲಿ ಇದಕ್ಕೆ ಅಂತಲೇ ನಾವೇನು ಮಾಡಿದ್ವಿ, ಎಕ್ವಿಪ್ಮೆಂಟ್ಸ್ಗಳಾಗ್ಬೋದು, ಟ್ರೀಟ್ಮೆಂಟ್ ಮೆಥಡ್ಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ ಇದರಲ್ಲಿ. ಹಾಗಾಗಿ ಇಲ್ಲಿ ಏನಂದರೆ ನಿಮಗೆ
ಈ ನರಕೋಶಗಳನ್ನು ನೀವು ಇನ್ನೂ ಇದರಲ್ಲಿ ಹೇಳ್ಬೇಕಂದ್ರೆ ಈಗ ಸ್ಟೆಮ್ ಸೆಲ್ಸ್ ಅನ್ನೋ ಒಂದು ಚಿಕಿತ್ಸೆಗಳಿಗೆ ನೀವು ಕೇಳಿರ್ಬೋದು. ಆ್ಯಕ್ಚುಲಿ ಸ್ಟೆಮ್ ಸೆಲ್ ಚಿಕಿತ್ಸೆಯಲ್ಲಿ ಏನು ಮಾಡ್ತಾರೆ, ಇದರಲ್ಲಿ ನರಕೋಶಗಳನ್ನು ಲ್ಯಾಬಲ್ಲಿ ಬೆಳೆಸ್ಬಿಟ್ಟು ನಮ್ಮ ದೇಹದ ಅಂಗಾಂಗಗಳನ್ನು ತೆಗೆದು ಲ್ಯಾಬಲ್ಲಿ ಬೆಳೆಸ್ಬಿಟ್ಟು ಅವನ್ನ ಮೆದುಳಿನ ನರಕ್ಕೆ ಇಂಜೆಕ್ಟ್ ಮಾಡಿ, ಬೆನ್ನಿನ ನರಕ್ಕೆ ಇಂಜೆಕ್ಟ್ ಮಾಡಿ ಹೊಸದಾಗಿ ಬೆಳೆಸ್ತಾರೆ. ಬಟ್ ಇದು ನ್ಯಾಚುರಲ್ ಮೆಥಡ್, ನ್ಯಾಚುರಲ್ ಆಗೇ ಬೆಳೆಸುವಂಥ ಒಂದು ಮೆಥಡ್ ಇದು ಆ್ಯಕ್ಚುಲಿ. ಹಾಗಾಗಿ ಏನಾಗುತ್ತೆ, ಇದು ತುಂಬ ಪೇಷಂಟಿಗೆ, ದೀರ್ಘಕಾಲದ ಪೇಷಂಟ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ. ಇದರಲ್ಲಿ ವಯಸ್ಸಿನ ಮಿತಿ ಇರೋಲ್ಲ, ಚಿಕ್ಕ ಮಕ್ಕಳಾಗ್ಬೋದು, ದೊಡ್ಡವರಾಗ್ಬೋದು, ಇನ್ನು ಯಾರೇ ಇರಲಿ. ಇದು ಆ್ಯಕ್ಚುಲಿ ಇದಿದ್ರೆ ಎಲ್ಲರಿಗೂ ಇದು ತುಂಬ ವರದಾನ ಇದರಲ್ಲಿ. ಹಾಗಾಗಿ ನಾನು ಕೇಳ್ಕೊಳ್ಳೋದೇನೆಂದರೆ, ಇದರಲ್ಲಿ ದಯವಿಟ್ಟು ನಿಮಗೆ ಲಕ್ವಾ ಬಂದಿದೆ, ನಾನು ಅಯ್ಯೋವಪ್ಪ ನನ್ನ ತುಂಬ ದಿವಸ ಆಯಿತು, ಏನು ಮಾಡೋಕ್ಕಾಗಲ್ಲ, ನನಗೆ ಇನ್ನೂ ಸಾಧ್ಯ ಇಲ್ಲ, ನನ್ನ ಲೈಫ್ ಇಷ್ಟೇ ಅನ್ನೋದನ್ನು ನೀವು ದಯವಿಟ್ಟು ಮರ್ತ್ಬಿಡಿ. ಆ್ಯಕ್ಚುಲಿ ಈ ಚಿಕಿತ್ಸೆಯನ್ನು ನೀವು ತಗೊಂಡಿದ್ದೆ ಆದರೆ ಇದರಲ್ಲಿ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಗುಣ ಕಂಡು ಮತ್ತೆ ಮೊದಲನೇ ಸ್ಥಿತಿಗೆ ಬರ್ಬೋದು. ಇದಕ್ಕೆ ಯಾವುದೇ ಸಮಯದ ಇಲ್ಲ, ಇದರಲ್ಲಿ ಸಮಯದ ಮಿತಿ ಇಲ್ಲ. ಆ್ಯಕ್ಚುಲಿ ಯಾವಾಗ ಬೇಕಾದ್ರೂ ಮಾಡ್ಬೋದು. ಆ್ಯಕ್ಚುಲಿ ನೀವು ಈಗ ಬಂದರೂ ಮಾಡ್ಬೋದು, ಈಗ ಬಂದು ಬೇಕಾದ್ರೆ ಇನ್ನೂ 1 ವರ್ಷ ಬಿಟ್ಟಾರೆ ಮಾಡ್ಬೋದು, ಇನ್ನು 10 ವರ್ಷ ಬಿಟ್ಟರೆ ಮಾಡ್ಬೋದು. ಆ್ಯಕ್ಚುಲಿ ಹೇಗೆ ಬೇಕಾದರೂ ನೀವು ಮಾಡ್ಬೋದು. ಎಷ್ಟು ನೀವು ಹೆಚ್ಚು ಪ್ರಮಾಣದಲ್ಲಿ ನೀವು ಈ ವ್ಯಾಯಾಮ ಪ್ರಕ್ರಿಯೆಗೆ, ಈ ಟ್ರೀಟ್ಮೆಂಟ್ಗೆ ಒಳಪಡ್ತೀರಿ, ಆ್ಯಕ್ಚುಲಿ ಈ ಪುನಶ್ಚೇತನ ಕ್ರಿಯೆಗೆ ಒಳಪಡ್ತೀರಿ, ಅಷ್ಟು ಕಡಿಮೆ ಸಮಯದಲ್ಲಿ ನಾವು ರೋಗಿನ ಗುಣಪಡಿಸ್ಬೋದು. ಇದು ಒಂದು ಈ ದೀರ್ಘಕಾಲದ ರೋಗಿಗಳಿಗೆ ಈ ಒಂದು ಚಿಕಿತ್ಸಾ ವಿಧಾನ ತುಂಬ ವರದಾನ. ಇದರಲ್ಲಿ ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಕೇಳ್ತೇನೆ. ಇದ್ರ ಬಗ್ಗೆ ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದಲ್ಲಿ, ಅಥವಾ ಇನ್ನೂ ಇದು ಸಾಕಾಗಲ್ಲ, ಇನ್ನೂ ನನಗೆ ತುಂಬ ಇದ್ರ ಬಗ್ಗೆ ಆಳವಾದ ಮಾಹಿತಿ ಬೇಕಾದಲ್ಲಿ, ದಯವಿಟ್ಟು ಈ ಕೆಳಕಂಡ ಅಡ್ರೆಸ್ಗೆ ನೀವು ವಿಸಿಟ್ ಮಾಡಿ ಅಥವಾ ನಮ್ಮನ್ನು ಸಂಪರ್ಕಿಸ್ಬೋದು ಆ್ಯಕ್ಚುಲಿ ಇದರಲ್ಲಿ. ಸೊ ನಿಮಗೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನೀವು ತಿಳಿಸ್ಕೊಡ್ತೇವೆ. ಇದರ ಆಮೇಲೆ ಏನಂತ ನೀವು ಡಿಸೈಡ್ ಮಾಡ್ಬೋದು. ಹೆಚ್ಚಿನ ಚಿಕಿತ್ಸಾ ಮಾಹಿತಿಗೆ ನೀವು ಈ ಕೆಳಕಂಡ ದೂರವಾಣಿನ, ನಿಮಗೆ ಯಾವುದೇ ರೀತಿಯಾದ ಕೌನ್ಸಿಲಿಂಗ್ ಆಗ್ಬೋದು, ಮತ್ತು ಇದರ ಬಗ್ಗೆ ಚಿಕಿತ್ಸಾ ಮಾಹಿತಿ ಆಗ್ಬೋದು, ಇವುಗಳ ಬಗ್ಗೆ ನಮ್ಮನ್ನು ನೇರವಾಗಿ ಸಂಪರ್ಕಿಸ್ಬೋದು. ಹಾಗೆ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಸಹ ಇದೆ ಆ್ಯಕ್ಚುಲಿ. ಅಂದರೆ ವಾಟ್ಸಪ್ ಚಾನಲ್ ಸಹ ನಾವು ಮಾಡಿದ್ದೇವೆ, ಯೂಟ್ಯೂಬ್ ಚಾನಲ್ ಸಹ ಮಾಡಿದ್ದೇವೆ. ಹಾಗಾಗಿ ಈ ಕೆಳಗೆ ನೀವು QR ಕೋಡ್ ಏನು ಕಾಣುತ್ತೆ ಅದಕ್ಕೆ ನೀವು ಸ್ಕ್ಯಾನ್ ಮಾಡಿ ನಮ್ಮ ಈಗೇನು ಲಕ್ವಾ ಬಸ್ ಬಗೆಗಿನ ವಿಡಿಯೋಗಳ ಬಗ್ಗೆ, ಚಿಕಿತ್ಸಾ ವಿಧಾನಗಳ ಬಗ್ಗೆ, ಪುನಶ್ಚೇತನ ಕ್ರಮಗಳ ಬಗ್ಗೆ ನೀವು ಹೆಚ್ಚಿನ ವಿಡಿಯೋಗಳನ್ನು ನೋಡ್ಬೋದು. ಹಾಗೆ ಅದ್ರ ಬಗ್ಗೆ ಅರಿವು ನೀವು ಪಡ್ಕೋಬೋದು ಆ್ಯಕ್ಚುಲಿ ಇದರಲ್ಲಿ. ನಮ್ಮ ಸೆಂಟ್ರು ಇದು OPD ಬೇಸ್ ಸೆಂಟ್ರ್ ಆ್ಯಕ್ಚುಲಿ. ಇಲ್ಲಿ ಟ್ರೀಟ್ಮೆಂಟಿಗೆ ಮಾತ್ರ ಆದ್ಯತೆ ಇರುತ್ತೆ, ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇರೋದಿಲ್ಲ. ಆದರೆ ಬೆಂಗಳೂರಾಗ್ಬೋದು, ಬೆಂಗಳೂರಿಂದ ಹೊರಗಡೆಯಿಂದ ಏನು ಬರ್ತಕ್ಕ, ರಾಜ್ಯದ ಮೂಲೆಯಿಂದ ಏನು ಬರ್ತಾರೆ ಅಂಥ ರೋಗಿಗಳೇಂದರೆ ನಮ್ಮ ಸೆಂಟರ್ನ ಸಹಯೋಗದೊಂದಿಗೆ ನಾವೇನು ಮಾಡಿದ್ವಿ, ಬೇರೆ ಕಡೆ ವ್ಯವಸ್ಥೆ ಮಾಡ್ತೇವೆ, ಅಸಿಸ್ಟ್ ಮಾಡ್ತೇವೆ. ಅಂದರೆ ಅವ್ರಿಗೆ ನಾವು ರೆಫರೆನ್ಸ್ ಕೊಡ್ತೇವೆ. ಹಾಗಾಗಿ ನೀವೇನು ಅಲ್ಲಿ ಉಳ್ಕೊಂಡು ನಮ್ಮಲ್ಲಿ ನೀವು ಚಿಕಿತ್ಸೆನ ಪಡಿಬೋದು ಆ್ಯಕ್ಚುಲಿ ಇದರಲ್ಲಿ.